ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ದಯವಿಟ್ಟು ಈ ತಪ್ಪನ್ನು ಮುತ್ತೈದೆ ಹೆಂಗಸರು ಮಾಡಬೇಡಿ ಅಂತ ಹೇಳ್ಕೊಂಡು, ಅದು ಯಾವ ತಪ್ಪು ಅಂತ ಹೇಳ್ಕೊಂಡು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ಆಚರಿಸುವವರು ಏನು ಮಾಡಿ ಅಂತ ಹೇಳಿದರೆ, ದಯವಿಟ್ಟು ಕಪ್ಪು ಬಣ್ಣದ ಮತ್ತು ನೀಲಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಳ್ಬೇಡಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮಾಡುವಾಗ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಬೇಡಿ. ಮತ್ತು ಆ ಎರಡು ಬಣ್ಣ ಬಿಟ್ಟು ಬೇರೆ ಬಣ್ಣದ್ದು ಬಟ್ಟೆ ನೀವು ಹಾಕ್ಕೊಳ್ಬೋದು. ದೇವರಿಗೆ ಯಾವ ಬಣ್ಣದ ಸೀರೆ ಉಡಿಸ್ಬೇಕು ಅಂತ ಹೇಳ್ಕೊಂಡು ನಾನು ಒಂದು ಮೊನ್ನೆ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಆ ವಿಡಿಯೋನನ್ನು ನೋಡ್ಕೊಂಡು ಬನ್ನಿ. ಅದರಲ್ಲಿ ಕೂಡ ಸುಮಾರು ಪದ್ಧತಿಗಳನ್ನೆಲ್ಲ ಹೇಳಿದೆ ನಾನು, ಯಾವ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು. ಆಯಿತಾ, ಇವತ್ತು ನಾನು ಬರೀ ಹೆಣ್ಣು ಮಕ್ಕಳದ ಬಗ್ಗೆ ನಾನು ಮಾತಾಡ್ತಾ ಇರೋದು, ದೇವರ ಬಗ್ಗೆ ಅಲ್ಲ. ಏನಂತ ಹೇಳಿದರೆ, ನೀವು ಕಪ್ಪು ನೀಲಿ ಬಣ್ಣದ ಬಟ್ಟೆಯನ್ನು ಹಾಕೊಳ್ಳಿಕ್ಕೆ ಹೋಗ್ಬಿಡಿ. ಸೀರೆ ಉಟ್ಕೊಂಡು ಪೂಜೆ ಮಾಡಿ, ಚೂಡಿದಾರ್ ಹಾಕೊಂಡು ಕೂಡ ಪೂಜೆ ಮಾಡಲಿಕ್ಕೆ ಹೋಗ್ಬಿಡಿ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ. ಮತ್ತೇನು ಮಾಡಿ ಅಂತ ಹೇಳಿದ್ರೆ, ನೀವು ಕಲಶ ಇಡುವವರಾಗಿದ್ದರೆ ಉಂಟಲ್ಲ, ಅಂದರೆ ಕಲಶ ಇಟ್ಟು ಪೂಜೆ ಮಾಡುವವರಾಗಿದ್ದರೆ, ನಿಮಗೆ ಅದು ಪದ್ಧತಿ ಇದ್ದರೆ ಮಾತ್ರ. ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ನೀವು ಕಲಶ ಇಟ್ಟು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಆಯಿತಾ, ಇದ್ದರೆ ಮಾತ್ರ ನೀವು ಪೂಜೆ ಮಾಡೋದಾದರೆ ದೇವರ ಮನೆಯಲ್ಲೇ ಕಲಶ ಇಟ್ಟು ಪೂಜೆ ಮಾಡಿದ್ದು. ಚಿಕ್ಕ ಮನೆ ಇರುವವರು, ದೊಡ್ಡ ಮನೆಯವರು ಇರುವವರು ಬೇಕಾದರೆ ಹಾಲಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಚಿಕ್ಕ ಮನೆಯವರು ದೇವರ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡಬೇಕು. ಯಾಕಂತ ಇವಾಗ ನೀವು ಹಾಲಲ್ಲಿ ಇಟ್ಟು ಪೂಜೆ ಮಾಡೋದಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಅಂದರೆ ನೀವು ದೇವರನ್ನು ಕದಲಿಸಿದ್ದೀರಾ ಅಂತ ಹೇಳ್ಕೊಂಡು ಅರ್ಥ. ನೀವು ದೇವರ ಮನೆಯಿಂದ ದೇವರನ್ನು ಹಾಲಲ್ಲಿ ಇಟ್ಟಿದ್ದೀರಲ್ಲ, ಆದ್ದರಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ದೇವರಿಗೆ ಪ್ರದಕ್ಷಿಣೆ ಹಾಕಲೇಬೇಕು. ನೀವು ಯಾವ ಪೂಜೆ ಮಾಡ್ತೀರಿ ನೋಡಿ, ಆ ಹೆಣ್ಣು ಮಕ್ಕಳು ಪೂಜೆ ಮಾಡುವಾಗ ಪ್ರದಕ್ಷಿಣೆ ಹಾಕಲೇಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರದಕ್ಷಿಣೆ ಹಾಕುವಷ್ಟು ಜಾಗವನ್ನು ಇಡಬೇಕು. ನೀವು ಟೇಬಲನ್ನು ಗೋಡೆಗೆ ಒರಗಿಸಿ ಕೂಡ ಇಡಲಿಕ್ಕಿಲ್ಲ. ದೇವರ ಮನೆ ಬಿಟ್ಟು ನೀವು ಹಾಲಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡಾದರೆ, ದೇವರ ಮನೆಯಲ್ಲೇ ಇದ್ರೆ ಆದರೆ ನೀವು ಒಂದು ದೇವರು ಸಾಮಾನ್ಯವಾಗಿ ಯಾವತ್ತೂ ಅಲ್ಲೇ ಇರ್ತಾರಲ್ವಾ, ಆದ್ದರಿಂದ ನಿಮಗೆ ಪ್ರದಕ್ಷಿಣೆ ಹಾಕಬೇಕಂತ ಹೇಳ್ಕೊಂಡು ಇಲ್ಲ. ಅಲ್ಲೇ ನೀವು ನಿತ್ತಲ್ಲೇ 3 ಪ್ರದಕ್ಷಿಣೆ ಹಾಕಿ ಕೈ ಮುಗಿದ್ರೆ ಸಾಕಾಗ್ತದೆ. ಆದರೆ ಹಾಲಲ್ಲಿ ಇಡುವವರಾದರೆ ನೀವು ದೇವಸ್ಥಾನದಲ್ಲಿ ಯಾವ ರೀತಿ ದೇವರಿಗೆ ಸುತ್ತು ಬರ್ತೀರಾ ನೋಡಿ, ಪ್ರದಕ್ಷಿಣೆ ಬರ್ತೀರಾ, ಅದೇ ರೀತಿಯಲ್ಲಿ ಪ್ರದಕ್ಷಿಣೆ ಬರಬೇಕು. ಇದನ್ನು ಕೂಡ ನೆನಪಿಟ್ಕೊಳ್ಬೇಕು. ಮೂರನೇದು ಏನಂತ ಹೇಳಿದರೆ, ನೀವು ಉಂಟಲ್ಲ ಮಹಾಲಕ್ಷ್ಮಿಗೆ ಪೂಜೆ ಮಾಡುವವರು ಕೂಡ ಒಡವೆಯನ್ನು ಹಾಕೊಂಡೇ ಪೂಜೆ ಮಾಡಬೇಕು. ನಿಮ್ಮ ಹತ್ರ ಒಡವೆ ಇದ್ದರೆ ಒಡವೆ ಹಾಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ. ನೀವು ಈ ವರ್ಷ ಪೂಜೆ ಮಾಡಿದರೆ ಮಹಾಲಕ್ಷ್ಮಿ ಮುಂದಿನ ವರ್ಷ ಖಂಡಿತ ಕರುಣಿಸ್ತಾಳೆ ಆಯಿತಾ, ಒಡವೆ ಹಾಕ್ಕೊಳ್ಳಿಕ್ಕೆ ಯೋಗ ಕೊಡ್ತಾರೆ. ಆದರೆ ನೀವು ಈ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬಿಡಿ. ನಿಮ್ಮ ಹತ್ರ ಎಷ್ಟು ಒಡವೆ ಉಂಟು ನೋಡಿ, ಆ ಒಡವೆನೆಲ್ಲ ನೀವು ಲಕ್ಷ್ಮಿಗೆ ಹಾಕಿ, ಅಂದರೆ ಮಹಾಲಕ್ಷ್ಮಿಗೆ ಫೋಟೋಕ್ಕೆ ಆಗಲಿ ಅಥವಾ ಏನು ಕಲಶಕ್ಕೆ ಹಾಕಿ ಪೂಜೆ ಮಾಡಿ. ನೀವು ಏನು ಹಾಕದೆ ಪೂಜೆ ಮಾಡಿದರೆ ಉಂಟಲ್ಲ, ನಿಮಗೆ ಯಾವತ್ತೂ ಕೂಡ ಅದೇ ಯೋಗ ಇರುತ್ತೆ. ಮಹಾಲಕ್ಷ್ಮಿಯೇ ಬಂಗಾರ ಹಾಕ್ಕೊಂಡಿರ್ತಾಳೆ, ನಿಮಗೆ ಬಂಗಾರ ಹಾಕುವ ಯೋಗ ಸಿಗುವುದಿಲ್ಲ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದರೆ, ಆದಷ್ಟು ನೀವು ಕೂಡ ಎಷ್ಟು ಲಕ್ಷ್ಮಿಗೆ ಹಾಕ್ತೀರಿ ನೋಡಿ, ಅಷ್ಟೇ ಒಡವೆ ನೀವು ಹಾಕ್ಕೊಳ್ಳಿಕ್ಕೆ ನೋಡಿ. ನಿಮ್ಮ ಹತ್ರ ಒಂದು ಒಡವೆ ಇಲ್ಲ, ಲಕ್ಷ್ಮಿಗೂ ಹಾಕೊಳ್ಳಿಕ್ಕೂ ಇಲ್ಲ, ನಿಮಗೂ ಕೂಡ ಹಾಕೊಳ್ಳಿಕ್ಕೆ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಮಹಾಲಕ್ಷ್ಮಿ ಎಲ್ಲಿ ಕೂಡ ಹೇಳಲಿಲ್ಲ ಆಯಿತಾ, ನಮಗೆ ಒಡವೆ ಹಾಕಿಯೇ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಲಿಲ್ಲ. ಆ ಕಾರಣಕ್ಕೆ ನಾನು ಹೇಳ್ತಿರೋದು, ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ಕೊಂಡಾದರೆ ಆರ್ಟಿಫಿಷಿಯಲ್ ಒಡವೆಗಳನ್ನೆಲ್ಲ ಮಹಾಲಕ್ಷ್ಮಿಗೆ ಹಾಕಲಿಕ್ಕೆ ಹೋಗಬೇಡಿ. ನೀವು ಬರೀ ಹೂವನ್ನು ಹಾಕಿದರೆ ಕೂಡ ಸಾಕಾಗ್ತದೆ ಆಯಿತಾ. ಅದು ಆರ್ಟಿಫಿಷಿಯಲ್ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ನಿಮಗೆ ಕೂಡ ಒಳ್ಳೆ ಯೋಗ ಬರಬೇಕಲ್ಲ ಮುಂದೆ, ಆ ಕಾರಣಕ್ಕೆ ಹೇಳೋದು. ನೀವು ಕೂಡ ಆರ್ಟಿಫಿಷಿಯಲ್ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಿಮ್ಮ ಹತ್ರ ಎಷ್ಟು ಉಂಟು ನೋಡಿ ಅಷ್ಟರಲ್ಲೇ ಹಾಕ್ಕೊಂಡಿರಿ, ಸಾಕಾಗ್ತದೆ. ಮತ್ತು 4ನೇದು ಏನಂತ ಹೇಳಿದರೆ, ಜರ್ಮನ್ ಸಿಲ್ವರ್ದು ಬರ್ತದಲ್ವಾ, ಅದ್ರದ್ದು ಮುಖವಾಡ ಇಡಲಿಕ್ಕೆ ಹೋಗಬೇಡಿ. ಜರ್ಮನ್ ಸಿಲ್ವರ್ದು ಮುಖವಾಡ ಇಡಲಿಕ್ಕೆ ಹೋಗಬೇಡಿ. ಜೊತೆಗೆ ಅದರದ್ದು ದೀಪ, ಜರ್ಮನ್ ಸಿಲ್ವರ್ದು ದೀಪ ಆಗಲಿ ಅಥವಾ ಕಲಶದ ತಂಬಿಗೆ ಆಗಲಿ, ಅದನ್ನು ಯಾವುದನ್ನು ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಬೆಳ್ಳಿಯ ವಸ್ತು ಇದ್ದರೆ ಮಾತ್ರ ಬೆಳ್ಳಿಯ ವಸ್ತು ಬಿಟ್ಟರೆ, ಈ ಜರ್ಮನ್ ಸಿಲ್ವರ್ ಅಂದರೆ ಬೆಳ್ಳಿ ಥರನೇ ಕಾಣಿಸುತ್ತಲ್ವ, ಅಂತಹ ವಸ್ತುಗಳನ್ನು ಕೂಡ ಇಟ್ಟು ಪೂಜೆ ಮಾಡಿದರೆ ನಿಮಗೆ ಒಳ್ಳೆಯದಾಗುವುದಿಲ್ಲ, ಏಳಿಗೆ ಆಗುವುದಿಲ್ಲ ಆಯಿತಾ. ನೀವು ಅದ್ರ ಬದಲು ಏನು ಮಾಡಿ ಅಂತ ಹೇಳಿದರೆ, ಹಿತ್ತಾಳೆ ಯೂಸ್ ಮಾಡ್ಬೋದು, ತಾಮ್ರ ಯೂಸ್ ಮಾಡ್ಬೋದು ಆಯಿತಾ. ಆ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ಇದು ಕಲಶ ಇಡ್ಬೋದು. ಬಿಟ್ಟರೆ ಜರ್ಮನ್ ಸಿಲ್ವರ್ನನ್ನು ಯಾವ ಕಾರಣಕ್ಕೂ ದಯವಿಟ್ಟು ಇಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು. ಮತ್ತು ಮಹಾಲಕ್ಷ್ಮಿಗೆ ದಾಳಿಂಬೆ ಹಣ್ಣು ಅಂತ ಹೇಳಿದರೆ ತುಂಬ ಇಷ್ಟ ಆಯಿತಾ. ನೀವು ಯಾವ ಹಣ್ಣು ತರ್ತಿರೋ ಬಿಡ್ತಿರೋ ಆಯಿತಾ, ಆದರೆ ದಾಳಿಂಬೆ ಹಣ್ಣನ್ನು ಮಾತ್ರ ದಯವಿಟ್ಟು ಆಯಿತಾ, ಆ ದಿವಸ ವರಮಹಾಲಕ್ಷ್ಮಿ ಹಬ್ಬದ ದಿವಸ ದಾಳಿಂಬೆ ಹಣ್ಣನ್ನು ತಂದು ಮಹಾಲಕ್ಷ್ಮಿ ಎದುರುಗಡೆ ಇಡಿ ಆಯಿತಾ. ನಿಮಗೆ ಅಂದರೆ ಅವಳು ತುಂಬ ಇಷ್ಟಪಟ್ಟು ತಿನ್ನುವ ಹಣ್ಣಂತೆ ದಾಳಿಂಬೆ ಹಣ್ಣು. ಆದ್ದರಿಂದ ನಾನು ಹೇಳ್ತಿರೋದು, ನಿಮಗೆ ಬೇರೆ ಹಣ್ಣೆಲ್ಲ ತರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ದಾಳಿಂಬೆ ಹಣ್ಣನ್ನು ಒಂದು ದಯವಿಟ್ಟು ತಗೊಬನ್ನಿ ಅಂತ ಹೇಳ್ಕೊಂಡು. ಇವಾಗ ಅರಶಿನ ಕುಂಕುಮ ತಗೊಳ್ಳಿಕ್ಕೆ ಬರ್ತಾರೆ ಸಾಯಂಕಾಲ, ಹೆಣ್ಣು ಮಕ್ಕಳು ನಿಮ್ಮ ಮನೆಗೆ ಬರ್ತಾರೆ, ಮುತ್ತೈದೆ ಹೆಂಗಸರು ಬರ್ತಾರಲ್ಲ, ದಯವಿಟ್ಟು ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ತಪ್ಪನ್ನು ಮಾಡಿದ್ರೆ ಉಂಟಲ್ಲ, ನೀವು ಪೂಜೆ ಅಷ್ಟು ಕಷ್ಟಪಟ್ಟು ಪೂಜೆ ಮಾಡಿದ ಫಲ ನಿಮಗೆ ಸಿಗುವುದಿಲ್ಲ. ಅದು ಯಾವ ತಪ್ಪು ಅಂತ ಹೇಳಿದರೆ, ಮನೆಗೆ ಬಂದವರಿಗೆ ಅರಶಿನ ಕುಂಕುಮ ಕೊಡುವ ಪದ್ಧತಿ ಉಂಟು. ಅದ್ರ ಜೊತೆಗೆ ತಾಂಬೂಲ ಕೂಡ ಕೊಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ತಾಂಬೂಲ ಅಂತ ಹೇಳಿದರೆ ಸೀರೆ ಕೂಡ ಕೊಡುವವರು ಇದ್ದಾರೆ ಆಯಿತಾ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಸೀರೆ ಬೇಕಾದರೆ ಕೊಡಿ, ಅರಿಶಿನ ಕುಂಕುಮ ಮಾತ್ರ ಬೇಕಾದರೆ ಕೊಡೋದಾದರೂ ಕೊಡಿ, ಬ್ಲೌಸ್ ಪೀಸ್ ಮತ್ತು ತಾಂಬೂಲ ಕೊಡುವವರಾಗಿದ್ದರೂ ಕೂಡ ಕೊಡಿ. ಆದರೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿದ್ದು ಏನಂತ ಹೇಳಿದರೆ,
ತಾಂಬೂಲ ಕೊಡುವಾಗ ನೀವು ಏನು ಮಾಡ್ತೀರ ಅಂತ ಹೇಳಿದ್ರೆ 2 ವೀಳ್ಯದೆಲೆ ಕೊಡ್ತೀರಲ್ವ, 2 ವೀಳ್ಯದೆಲೆ, ಅಡಿಕೆ ಮತ್ತು ಬಾಳೆಹಣ್ಣು ಆಯಿತಾ, ಅಷ್ಟನ್ನು ಕೊಡ್ತೀರ ನೋಡಿ. ಅಂದರೆ ತಾಂಬೂಲಕ್ಕೆ ಕೊಡ್ತೀರ ನೋಡಿ, ಮತ್ತು ಒಂದು ಕಾಯಿನ್ ಅಷ್ಟು ಕೊಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಕೊಡುವಾಗ ಆ ಇದು ವೀಳ್ಯದೆಲೆಗೆ ತೊಟ್ಟು ಉಂಟಲ್ಲ, ಅದು ನಿಮ್ಮ ಮುಖ ನೋಡುವ ಹಾಗೆ ಇರಬೇಕು. ನೀವು ಯಾರು ತಾಂಬೂಲ ಕೊಡ್ತೀರ ನೋಡಿ, ಅಂದರೆ ಪೂಜೆ ಮಾಡ್ತೀರ ನೋಡಿ ಮಹಾಲಕ್ಷ್ಮಿಗೆ, ತಾಂಬೂಲ ಇದು ಅಂದರೆ ಅರಿಶಿನ ಕುಂಕುಮಕ್ಕೆ ಬಂದವರದ್ದು ಕಡೆಗೆ ಅಲ್ಲ, ಅರಿಶಿನ ಕುಂಕುಮ ನೀವು ಕೊಡ್ತಿದ್ದೀರಿ ನೋಡಿ, ನಿಮ್ಮ ಕಡೆಗೆ ಅದರದ್ದು ತೊಟ್ಟು ಆಯಿತಾ, ವೀಳ್ಯದೆಲೆ ತೊಟ್ಟು ನಿಮ್ಮ ಕಡೆಗೆ ಇರಬೇಕು. ಅದರ ತುದಿ ಉಂಟಲ್ಲ, ಅಂದರೆ ವೀಳ್ಯದೆಲೆಯ ತುದಿ ಅವರ ಕಡೆಗೆ ಇರಬೇಕು. ಅದನ್ನು ನೆನಪಿಡ್ಕೊಳ್ಳಿ. ನೀವು ತಾಂಬೂಲ ಕೊಡುವಾಗ ಯಾವತ್ತೂ ಕೂಡ ಹಾಗೆ ಆಯಿತಾ, ಅದರದ್ದು ತೊಟ್ಟು ನಿಮ್ಮ ಕಡೆಗೆ ಇರುವ ಹಾಗೆ ಇಟ್ಕೊಂಡು ನೋಡಿ, ಹಾಗೆ ತಾಂಬೂಲ ಕೊಡಿ. ಎರಡನೇದು ಏನಂತ ಹೇಳಿದರೆ, ತುಂಬ ಜನ ಏನು ಮಾಡ್ತಾರಂತ ಹೇಳಿದರೆ, ಅರಿಶಿನ ಕುಂಕುಮಕ್ಕೆ ಬರುವವರಿಗೆ ಉಂಟಲ್ಲ, ಸೋಫಾದ ಮೇಲೆ ಅಥವಾ ಚೇರ್ ಮೇಲೆ, ಕುರ್ಚಿ ಮೇಲೆ ಕೂತ್ಕೊಂಡು ತಾಂಬೂಲ ಕೊಡ್ತಾರೆ ಅಥವಾ ಅರಿಶಿನ ಕುಂಕುಮ ಕೊಡ್ತಾರೆ. ದಯವಿಟ್ಟು ಹೀಗೆ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ಮಾಡಿದರೂ ಕೂಡ ನಿಮಗೆ ಒಳ್ಳೆಯದಾಗೋದಿಲ್ಲ. ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಲಿ, ನಿಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ಸೋಫಾ ಇರಲಿ, ಎಷ್ಟೇ ಏನೇ ಇರಲಿ, ನೀವು ಅರಿಶಿನ ಕುಂಕುಮ ತಗೊಳ್ಳಿಕ್ಕೆ ಬರ್ತಾರಲ್ಲ ಹೆಣ್ಣು ಮಕ್ಕಳಿಗೆ, ಅವರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೆಲದಲ್ಲೇ ಚಾಪೆ ಹಾಕಿ ಆಯಿತಾ, ನೆಲದಲ್ಲಿ ಅಂದರೆ ನೀವು ಮಲಗುವ ಯೂಸ್ ಮಾಡುವ ಚಾಪೆ ಅಲ್ಲ, ಅದಕ್ಕೆ ಚಾಪೆ ಸಿಗ್ತದೆ ನೋಡಿ, ಚಿಕ್ಕದೊಂದು ಚಾಪೆ ಸಿಗ್ತದೆ ಆಯಿತಾ, ಅಂಥದ್ದು ಚಾಪೆ ತಗೊಬಂದು ಅದರಲ್ಲಿ ಮುತ್ತೈದೆ ಹೆಂಗಸರನ್ನು ಕೂರಿಸಿ ಅವರಿಗೆ ನೆಲದಲ್ಲಿ ಕೂರಿಸಿ ಅರಿಶಿನ ಕುಂಕುಮ ಕೊಡಿ. ಬಿಟ್ಟರೆ ಸೋಫಾದಲ್ಲಿ ಮತ್ತು ಕುರ್ಚಿ ಮೇಲೆಲ್ಲ ಕೂತ್ಕೊಂಡು, ಅಂದರೆ ಚೇರ್ ಮೇಲೆಲ್ಲ ಕೂತ್ಕೊಂಡು ಅರಿಶಿನ ಕುಂಕುಮ ಕೊಡಲಿಕ್ಕೆ ಹೋಗಬೇಡಿ. ನೀವೇನು ಮಾಡಿ ಅಂತ ಹೇಳಿದರೆ, ಅವರು ತಗೊಳ್ಳುವಾಗ ಕೂಡ ಹಾಗೆ ಕ್ರಮ ಉಂಟು ಆಯಿತಾ, ತಗೊಳ್ಳುವ ರೀತಿಯಲ್ಲೇ ಕ್ರಮದಲ್ಲೇ ತಗೊಳ್ಳಿ. ಮತ್ತು ನೀವು ಕೊಡುವಾಗ ಕೂಡ ಹಾಗೆ ಆಯಿತಾ, ನೀವು ಬಗ್ಗಿಸಿಯೇ ಕೊಡಬೇಕು, ಬಿಟ್ಟರೆ ಹೀಗೆ ನೆಟ್ಟಗೆ ಕೊಡಲಿಕ್ಕೆ ಹೋಗಬೇಡಿ ಆಯಿತಾ. ಬಗ್ಗಿಸಿ ಅವರಿಗೆ ಅರಿಶಿನ ಕುಂಕುಮ ಕೊಡಿ. ನಿಮ್ಮಕ್ಕಿಂತ ಹಿರಿಯವರಾಗಿದ್ದರೆ ಉಂಟಲ್ಲ, ಅವರೇ ಅರಿಶಿನ ಕುಂಕುಮ ತಗೊಳ್ತಾರೆ ಆಯಿತಾ. ನಿಮ್ಗಿಂತ ಚಿಕ್ಕವರಾಗಿದ್ದರೆ, ಅಂದರೆ ನಿಮ್ಮಕ್ಕಿಂತ ಏಜಲ್ಲಿ ಚಿಕ್ಕವರಾಗಿದ್ದರೆ, ನೀವೇ ಅರಿಶಿನ ಕುಂಕುಮ ಅವರಿಗೆ ಹಾಕ್ಬೋದು. ನೀವು ಒಂದು ವೇಳೆ ಉಂಟಲ್ಲ, ಅದ್ರದ್ದು ವೀಳ್ಯದೆಲೆ ತೊಟ್ಟು ನಿಮ್ಮ ಕಡೆಗೆ ಇಲ್ಲದೆ ಉಂಟಲ್ಲ, ನಿಮ್ಮ ಕಡೆಗೆ ಇಡದೆ ಅವರ ಕಡೆಗೆ, ಅಂದರೆ ನೀವು ತಾಂಬೂಲ ಕೊಡಲಿಕ್ಕೆ ಯಾರಿಗೆ ಉಂಟು ನೋಡಿ ಅಂಥವರ ಕಡೆಗೆ ಇಟ್ಟರೆ ಉಂಟಲ್ಲ, ನಿಮ್ಮ ಮನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೋಷ ಸಂಭವಿಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಆ ಕಾರಣಕ್ಕೆ ಇದೊಂದು ಜಾಗ್ರತೆಯಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಇಷ್ಟು ದಿವಸ ಹೇಗೆ ನಮಗೆ ಅಂದರೆ ಗೊತ್ತಿರುವುದಿಲ್ಲ ಕೆಲವರಿಗೆ, ಹೇಗೆಗೂ ಕೊಟ್ಟಿರ್ತೀರ, ಇನ್ನು ಮುಂದೆ ಆದರೂ ಆ ರೀತಿಯಲ್ಲಿ ಕೊಡಲಿಕ್ಕೆ ಹೋಗಬೇಡಿ. ಮೂರನೇದು ಏನಂತ ಹೇಳಿದರೆ, ತುಂಬ ಜನ ಈ ಥರ ಕೆಲಸ ಮಾಡೋದಿಲ್ಲ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅರಿಶಿನ ಕುಂಕುಮ ಬಂದವರಿಗೆ ಏನು ಮಾಡ್ತಾರೆ, ಅರಿಶಿನ ಕುಂಕುಮ ಹೂ ಕೊಡ್ತಾರೆ, ತಾಂಬೂಲ ಅಂದರೆ ವೀಳ್ಯದೆಲೆ, ಬಾಳೆಹಣ್ಣು ಜೊತೆಗೆ ಏನು ಮಾಡ್ತಾರೆ, ಇದು ಅಡಿಕೆಯನ್ನು ಕೊಟ್ಟು ಕಳಿಸ್ತಾರೆ ಆಯಿತಾ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಣ ಕೊಟ್ಟು ಕಳಿಸೋದಿಲ್ಲ. ನೀವು ದಯವಿಟ್ಟು 1 ರೂಪಾಯಿ ನಾಣ್ಯವಾದರೂ ಅವರಿಗೆ ಕೊಟ್ಟು ಕಳಿಸ್ಬೇಕು. ನೀವು ಎಣಿಸ್ಕೊಳ್ಳೋದು ಆಯಿತಾ, ಹಣ ಕೊಟ್ಟು ಕಳಿಸಿದ್ರೆ ನಾವು ಈಗಷ್ಟೇ ಲಕ್ಷ್ಮೀ ಪೂಜೆ ಮಾಡ್ತೇವೆ, ಹಣ ಕೊಟ್ಟು ಕಳಿಸಿದ್ರೆ ಲಕ್ಷ್ಮಿ ಹೋಗ್ತಾಳೇನೋ ಅಂತ ಹೇಳ್ಕೊಂಡು ಎಣಿಸೋದು ಬೇಡ ಆಯಿತಾ. ಆ ದಿವಸ ನೀವು 1 ರೂಪಾಯಿ ಕಾಯಿನ್ ಆದರೂ ನೀವು ಮುತ್ತೈದೆ ಹೆಂಗಸರಿಗೆ, ಅಂದರೆ ಇದು ಅರಿಶಿನಕ್ಕೆ ಕುಂಕುಮಕ್ಕೆ ಬರ್ತಾರೆ ನೋಡಿ, ಆ ತಾಂಬೂಲದ ಜೊತೆಗೆ 1 ರೂಪಾಯಿ ಕಾಯಿನ್ ಆದರೂ ಇಟ್ಟು ಕೊಡಬೇಕು. ಇದರಿಂದ ನಿಮಗೆ ಶುಭವಾಗ್ತದೆ, ನಿಮ್ಮ ಮನೆಗೆ ಒಳ್ಳೆಯದಾಗ್ತದೆ ಆಯಿತಾ. ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಮತ್ತು ಬ್ಲೌಸ್ ಪೀಸ್ ಕೂಡ ಹಾಗೆ, ಕೆಲವರು ಏನು ಮಾಡ್ತಾರಂತ ಹೇಳಿದರೆ, ಬ್ಲೌಸ್ ಪೀಸು ಅವರಿಗೆ ಯಾರೋ ಒಬ್ಬರು ಅರಿಶಿನ ಕುಂಕುಮಕ್ಕೆ ಹೋದಾಗ ಕೊಟ್ಟಿರ್ತಾರೆ ಆಯಿತಾ. ಇವಾಗ ನಾವೇ ಒಂದು ಅರಿಶಿನ ಕುಂಕುಮಕ್ಕೆ ಯಾರ್ದೋ ಮನೆಗೆ ಹೋಗಿದ್ದೇವೆ, ಅವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಅಲ್ಲಿಂದ ನಮಗೆ ಅರಿಶಿನ ಕುಂಕುಮದ ಜೊತೆಗೆ ಬ್ಲೌಸ್ ಪೀಸ್ ಕೂಡ ಕೊಡ್ತಾರೆ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಅದನ್ನು ತೊಗೊಬಂದು, ಅಂದರೆ ಅದು ನಾವು ಯೂಸ್ ಮಾಡೋದಿಲ್ಲ, ಬ್ಲೌಸ್ ಪೀಸೆಲ್ಲ ಯೂಸ್ ಮಾಡೋದಿಲ್ಲಲ್ಲ, ಹಾಗೆ ಚಂದ ಮಾಡಿ ಮನೇಲಿ ಇರ್ತೇವೆ. ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಬೇರೆ ಮುತ್ತೈದೆ ಹೆಂಗಸರು ಬಂದರೆ ಅದೇ ಬ್ಲೌಸ್ ಪೀಸನ್ನು ನಾವು ಕೊಟ್ಟು ಕಳಿಸ್ತೇವೆ. ಆ ಥರ ಕೂಡ ಮಾಡಲಿಕ್ಕೆ ಇಲ್ಲ. ದಯವಿಟ್ಟು ನಿಮಗೆ ಬ್ಲೌಸ್ ಪೀಸ್ ಕೊಡಲಿಕ್ಕೆ ಮನಸ್ಸಿದ್ರೆ ಉಂಟಲ್ಲ, ನೀವು ಮುತ್ತೈದೆ ಹೆಂಗಸರಿಗೆ ಅಂತ ಹೇಳ್ಕೊಂಡು ಬೇರೆಯವರು ಕೊಟ್ಟ ಬ್ಲೌಸ್ ಪೀಸನ್ನು ಕೊಡಲಿಕ್ಕೆ ಹೋಗ್ಬೇಡಿ. ಸ್ವತಃ ನೀವೇ ತಗೊಂಡು ಆ ಬ್ಲೌಸ್ ಪೀಸನ್ನು ಕೊಡಿ ಆಯಿತಾ. ಹಾಗೆ ಮಾಡಿದ್ರೆ ಉಂಟಲ್ಲ, ಆ ಥರ ಮಾಡಿದರೂ ಕೂಡ ನಿಮಗೆ ದರಿದ್ರ ಬರ್ತದೆ. ಅಂದರೆ ಯಾಕಂದರೆ ನೀವು ಆಲ್ರೆಡಿ ಒಬ್ಬರ ಹತ್ರ ಅರಿಶಿನ ಕುಂಕುಮದ ರೀತಿಯಲ್ಲಿ ಅದನ್ನು ತೊಗೊಂಡಿರೋದಲ್ವ, ತಾಂಬೂಲದ ರೀತಿಯಲ್ಲಿ ತೊಗೊಂಡಿರೋದಲ್ವ, ನಿಮ್ಮ ಮುತ್ತೈದೆ ಸಂಕೇತ ಅಂತ ಹೇಳ್ಕೊಂಡು ಅವರು ಕೊಟ್ಟಿರೋದಲ್ಲ, ಅದನ್ನೇ ನೀವು ಬೇರೆಯವರಿಗೆ ಮುತ್ತೈದೆ ಹೆಂಗಸರಿಗೆ ಕೊಟ್ಟರೆ ಅದು ಸರಿ ಬರುವುದಿಲ್ಲ, ಒಳ್ಳೆಯದು ಕೂಡ ಅಲ್ಲ ಮನೆಗೆ. ಆದ್ದರಿಂದ ಉಂಟಲ್ಲ, ಹಾಗೆ ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಮುಖ್ಯವಾಗಿ ನೀವು ಅರಿಶಿನ ಕುಂಕುಮಕ್ಕೆ ಕರೀಲಿಕ್ಕೆ ಹೋಗ್ತಿರಲ್ಲ, ಕರೀಲಿಕ್ಕೆ ಹೋಗುವಾಗ ಅವರು ಬಡವರು ಮನೆ, ಶ್ರೀಮಂತರ ಮನೆ ಅಂತ ಹೇಳ್ಕೊಂಡು ಲೆಕ್ಕಾಚಾರ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನೀವು ಶ್ರೀಮಂತರಿಗೂ ಕೂಡ ಅರಿಶಿನ ಕುಂಕುಮಕ್ಕೆ ಕರಿಬೇಕು, ಬಡವರ ಮನೆ ಹೆಣ್ಣು ಮಕ್ಕಳಿಗೂ ಕೂಡ ಅರಿಶಿನ ಕುಂಕುಮ ಕರಿಬೇಕು ಆಯಿತಾ. ದೇವರು ಭೇದ ಭಾವ ಮಾಡೋದಿಲ್ಲ, ಮನುಷ್ಯರು ಯಾಕೆ ಭೇದ ಭಾವ ಮಾಡೋದಲ್ವಾ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ದೊಡ್ಡ ದೊಡ್ಡ ಮನೆಗೆ ಮಾತ್ರ ಅರಿಶಿನ ಕುಂಕುಮಕ್ಕೆ ಕರೀಲಿಕ್ಕೆ ಹೋಗ್ತಾರೆ, ಈ ಚಿಕ್ಕ ಚಿಕ್ಕ ಮನೆಯವರಿಗೆ ಕರೀಲಿಕ್ಕೆ ಹೋಗೋದಿಲ್ಲ. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹೊಸದಾಗಿ ಬಾಡಿಗೆ ಮನೆಗೆ ಬಂದಿರ್ತಾರೆ ನೋಡಿ, ಅಂಥವರನ್ನು ಕೂಡ ಕರೀಲಿಕ್ಕೆ ಹೋಗೋದಿಲ್ಲ, ಅವ್ರದ್ದು ಪರಿಚಯ ಇಲ್ಲ ಅಂತ ಹೇಳ್ಕೊಂಡು. ನಿಮಗೆ ಪರಿಚಯ ಬೇಕಂತ ಇಲ್ಲ, ಅರಿಶಿನ ಕುಂಕುಮ ಕರೀಲಿಕ್ಕೆ ಪರಿಚಯ ಬೇಕಂತ ಇಲ್ಲ. ನೀವು ಅರಿಶಿನ ಕುಂಕುಮಕ್ಕೆ ಕರೆದ್ರೆ ಅವರು ಪರಿಚಯ ಇಲ್ಲ ಅಂತ ಹೇಳಿದ್ರು ಕೂಡ ಬಂದು ಅರಿಶಿನ ಕುಂಕುಮ ತಗೊಂಡು ಹೋಗ್ತಾರೆ. ಆದ್ದರಿಂದ ನಾನು ಹೇಳೋದು, ನಿಮಗೆ ಇದು ಯಾರನ್ನೆಲ್ಲ ಕರಿಬೇಕು ನೋಡಿ, ಅವ್ರನ್ನೆಲ್ಲ ದಯವಿಟ್ಟು ಕರೀರಿ. ಕರೆಯುವಾಗ ಉಂಟಲ್ಲ, ಒಂದು ಖುಷಿಯಿಂದ ಕರೀರಿ ಆಯಿತಾ. ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಅವರು ಬರ್ತಾ ಇರುವುದಲ್ವಾ,
ಅಂದರೆ ಮುತ್ತೈದೆ ಹೆಂಗಸರು. ಆದ್ದರಿಂದ ಖುಷಿಯಿಂದ ಕರೀರಿ, ನಮ್ಮ ಮನೆಗೆ ಅರಿಶಿನ ಕುಂಕುಮಕ್ಕೆ ಬನ್ನಿ ಅಂತ ಹೇಳ್ಕೊಂಡು ಖುಷಿಯಿಂದ ಕರೆದ್ರೆ ಅವರು ಕೂಡ ಬರ್ತಾರೆ. ಮುಖಕ್ಕೆ ಗಂಟು ಹಾಕ್ಕೊಂಡು ಹಿಂಗೆ ಮಾಡಿ ಬಂದರೆ ಬರಲಿ, ಬಿಟ್ಟರೆ ಬಿಡಲಿ ಅಂತ ಹೇಳ್ಕೊಂಡು ಕರೆದ್ರೆ ಕೆಲವರು ಬರುವುದಿಲ್ಲ. ಆದ್ದರಿಂದ ಹೇಳೋದು. ಮತ್ತೆ ಉಂಟಲ್ಲ, ಅರಿಶಿನ ಕುಂಕುಮಕ್ಕೆ ಬಂದ ಹೆಂಗಸರು ಕೂಡ ಹಾಗೆ ನೈಟಿ ಎಲ್ಲ ಹಾಕ್ಕೊಂಡು ಬಂದರೆ ದಯವಿಟ್ಟು ಅವರಿಗೆ ಅರಿಶಿನ ಕುಂಕುಮ ಕೊಡುವಕ್ಕಿಂತ ಮುಂಚೆ ನೀವು ಹೇಳಿ, ದಯವಿಟ್ಟು ಸೀರೆ ಅಥವಾ ಚೂಡಿದಾರ್ ಹಾಕೊಂಡು ಬಾ, ಆವಾಗ ನಾನು ಕೊಡ್ತೇನೆ ಅಂತ. ಯಾಕಂತ ಹೇಳಿದ್ರೆ ನೈಟಿಯಲ್ಲಿ ಕೂಡ ಅಂದರೆ ಅದು ನೈಟಿ ಅಂದರೆ ಲೆಕ್ಕ ಪ್ರಕಾರ ಹೇಳೋದೇನಂತ ಹೇಳಿದ್ರೆ ರಾತ್ರಿ ಮಲಗುವ ಹಾಕುವ ಬಟ್ಟೆ ಅಲ್ಲ, ಅದು ಅರಿಶಿನ ಕುಂಕುಮ ತಗೊಳ್ಳಿಕ್ಕೆ ಅದು ಒಳ್ಳೆಯದಾಗೋದಿಲ್ಲ. ಆದ್ದರಿಂದ ನಾನು ಹೇಳೋದು ಚೂಡಿದಾರ್ ಅಥವಾ ಇದು ಸೀರೆ ಉಟ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಹೇಳಿ. ಸಾಮಾನ್ಯವಾಗಿ ಜಾಸ್ತಿ ಜನ ಸೀರೆ ಉಟ್ಕೊಂಡು ಅಥವಾ ಚೂಡಿದಾರ್ ಹಾಕೊಂಡು ಬರ್ತಾರೆ, ನೈಟಿ ಹಾಕೊಂಡು ಬರೋದಿಲ್ಲ. ಆದರೆ ಕೆಲವರಿಗೆ ಉಂಟಲ್ಲ, ಅಂದರೆ ಈ ಪದ್ಧತಿ ಇರುವುದಿಲ್ಲ ನೋಡಿ. ಅಂದರೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆಯವರಿಗೆಲ್ಲ, ಕೆಲವರಿಗೆಲ್ಲ ಈ ಕಡೆದು ಶಾಸ್ತ್ರ ಎಲ್ಲ ಗೊತ್ತಿರುವುದಿಲ್ಲ. ಅವ್ರೇನು ಮಾಡ್ತಾರೆ, ಅರಿಶಿನ ಕುಂಕುಮಕ್ಕೆ ಕರೆದಿದ್ದಾರಲ್ಲ ಅಂತ ಹೇಳ್ಕೊಂಡು ಅವರು ಹಾಕಿರೋ ಬಟ್ಟೆಯಲ್ಲೇ ಬರ್ತಾರೆ. ಆ ಕಾರಣಕ್ಕೆ ಹೇಳಿದ್ದು. ಮತ್ತು ಮುಟ್ಟಾದ ಹೆಂಗಸರಿಗೆ ಕೂಡ ಕೊಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ. ಏನಂತ ಹೇಳಿದ್ರೆ ಅವ್ರ ಹತ್ರ ಕೇಳಿ ಆಯಿತಾ, ಮುಟ್ಟಾಗಿ ಅಂದರೆ ಮನೆಯಲ್ಲೇ ಕೇಳಬೇಕು. ನೀವು ನಿಮ್ಮ ಮನೆಗೆ ಬಂದ ನಂತರ ಕೇಳೋದಕ್ಕಿಂತ ಅವರ ಮನೆಯಲ್ಲೇ ಇರುವಾಗಲೇ ನಿಮಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಬನ್ನಿ ಅಂತ ಹೇಳಿ, ಆವಾಗ ಅವರು ಮುಟ್ಟಾಗಿದ್ದರೆ ಬರುವುದಿಲ್ಲ. ಮುಟ್ಟಾಗಲಿಲ್ಲ ಅಂತ ಹೇಳಿದರೆ ಬಂದು ಅರಿಶಿನ ಕುಂಕುಮ ತಗೊಂಡು ಹೋಗ್ತಾರೆ. ಮತ್ತು ಮುಖ್ಯವಾಗಿ 9 ಗಂಟೆಯ ನಂತರ, ಅಂದರೆ ನಿಮಗೆ 9 ಗಂಟೆ ರಾತ್ರಿ ಉಂಟಲ್ಲ, ಅದ್ರ ನಂತರ ಯಾರಾದರೂ ಅರಿಶಿನ ಕುಂಕುಮಕ್ಕೆ ಬಂದರೆ ಕೊಡದೇ ಇರೋದು ಆಗೋದಿಲ್ಲ ಆಯಿತಾ, ಕೊಡಲೇಬೇಕು. ಆದರೆ ಉಂಟಲ್ಲ ಅಷ್ಟರ ಒಳಗೆ ಕೊಡೋದು, 9 ಗಂಟೆಯ ಒಳಗಡೆ ಅರಿಶಿನ ಕುಂಕುಮ ಕೊಟ್ಟರೆ ಒಳ್ಳೆಯದು. ಅದರ ನಂತರ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ನಿಮಗೆ ಅರಿಶಿನ ಕುಂಕುಮ ಕೊಡಲಿಕ್ಕೆ ಬರುವಾಗ ಉಂಟಲ್ಲ, ಅವರ ಹೆಣ್ಣು ಮಕ್ಕಳು ಬಂದಿದ್ದರೂ ಕೂಡ ಅವರಿಗೆ ಮದುವೆ ಆಗದೇ ಇರಲಿ ಆಯಿತಾ, ಮದುವೆ ಆಗಬೇಕಂತ ಹೇಳ್ಕೊಂಡಿಲ್ಲ, ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳು ಕೂಡ ನಿಮ್ಮ ಮನೆಗೆ ಬಂದರೆ, ಅಂದರೆ ಕೆಲವರು ಮುತ್ತೈದೆ ಹೆಂಗಸರು ಅವರ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾರೆ. ಅವರಿಗೂ ಕೂಡ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅರಿಶಿನ ಕುಂಕುಮ ಕೊಡಬೇಕು. ಬರೀ ಮುತ್ತೈದೆ ಹೆಂಗಸರಿಗೆ ಮಾತ್ರ ಅಲ್ಲ, ಇವರಿಗೂ ಕೂಡ ಕೊಡಬೇಕು. ಆವಾಗ ಕೂಡ ಉಂಟಲ್ಲ ನಿಮಗೆ ಮಹಾಲಕ್ಷ್ಮಿದು ಆಶೀರ್ವಾದ ಇರ್ತದೆ, ಗೌರಿಯ ಆಶೀರ್ವಾದ ಕೂಡ ಇರ್ತದೆ. ಈ ಕಾರಣದಿಂದ ಇದೊಂದು ಮಾಡದೇ ಇರಲಿಕ್ಕೆ ಹೋಗಬೇಡಿ. ಕೆಲವರು ಅಂದರೆ ಅಮ್ಮ ಮಗಳು ಇಬ್ಬರು ಬಂದಿರ್ತಾರೆ, ಮಗಳಿಗೆ ಮದುವೆ ಆಗಿರುವುದಿಲ್ಲ, ಅಮ್ಮನಿಗೆ ಮಾತ್ರ ಅರಿಶಿನ ಕುಂಕುಮ ಕೊಡ್ತಾರೆ, ಮಗಳಿಗೆ ಏನೂ ಇಲ್ಲ. ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ ಅಮ್ಮನಿಗೆ ಕೊಡುವಾಗ ನೋಡ್ತಾ ಇರ್ತಾಳೆ ಆಯಿತಾ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನೀವು ತಾಂಬೂಲ ಎಲ್ಲ ಕೊಡಲಿಲ್ಲ ಅಂತ ಹೇಳಿದ್ರು, ಅರಿಶಿನ ಕುಂಕುಮ ಕೊಟ್ಟು, ಒಂದು ಹೂ ಕೊಟ್ಟು, ಒಂದು ಬಾಳೆಹಣ್ಣನ್ನಾದರೂ ಕೊಡಿ. ಆವಾಗ ಹೆಣ್ಣು ಮಗಳು ಕೂಡ ಖುಷಿ ಪಡ್ತಾಳಲ್ಲ, ಆವಾಗ ನಿಮ್ಮ ಮನೆ ಕೂಡ ಖುಷಿಯಾಗಿ ಇರ್ತದೆ. ಆ ಕಾರಣದಿಂದ ಹೇಳಿದ್ದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ತಪ್ಪನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.